ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಕೆಸಿ ವೇಣುಗೋಪಾಲ್ ಅವರು ಫೋನ್ ಮಾಡಿ ಸಭೆಗೆ ಬನ್ನಿ ಅಂತ ಹೇಳುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿಗಳು ಒಬ್ಬರೇ ಹೋಗ್ತಾ ಇಲ್ಲ, ತಮ್ಮ ಆಪ್ತ ಸಚಿವರುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಅವರ ಕಾನೂನು ಸಲಹೆಗಾರರು ಕೂಡ ಇದ್ದಾರೆ. ಸ್ಪೆಷಲ್ ಫ್ಲೈಟು ಸಂಜೆ 7 ಗಂಟೆಗೆ. ಇವತ್ತು ಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೆದಿದ್ದಾರೆ ಅಂದ ತಕ್ಷಣ ಉಪಮುಖ್ಯಮಂತ್ರಿಗಳು ತಮ್ಮ ಆರಾಧ್ಯ ದೈವ ನೊಣವಿನ ಕೆರೆ ಅಜ್ಜಯ್ಯನ ಪಾದುಕೆ ದರ್ಶನ ಮಾಡಿಕೊಂಡು ಬಂದರು. ಆವಾಗಿನ್ನೂ ಉಪಮುಖ್ಯಮಂತ್ರಿಗಳನ್ನ ದೆಹಲಿಗೆ ಬರೋದಕ್ಕೆ ಹೇಳಿರಲಿಲ್ಲ. ನನ್ನನ್ನು ಕರೆದಿಲ್ಲ, ಕರೆದ್ರು ಹೋಗ್ತೀನಿ ಅಂದಿದ್ರು. ಆ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೂ ಫೋನ್ ಬಂತು, ನೀವು ಬನ್ನಿ ಅಂತ. ಅದಾದ ಮೇಲೆ ಮತ್ತೊಮ್ಮೆ ಹೋಗಿ ಪಾದುಕೆ ದರ್ಶನ ಮಾಡಿದ್ದಾರೆ. ಒಂದೇ ದಿನ ಎರಡೆರಡು ಸಲ ಉಪಮುಖ್ಯಮಂತ್ರಿಗಳಿಂದ ಅಜ್ಜಯ್ಯನ ಪಾದುಕೆ ದರ್ಶನ. ಎರಡೆರಡು ಸಲ, ಒಂದೇ ದಿನಕ್ಕೆ ಎರಡೆರಡು ಸಲ ಅಜ್ಜಯ್ಯನ ಪಾದುಕೆ ದರ್ಶನ. ನೊಣವಿನ ಕೆರೆಯಲ್ಲಿ ದೇವಸ್ಥಾನ ಇರೋದು, ಬೆಂಗಳೂರಿನ ವಿಜಯನಗರದಲ್ಲಿ ಪಾದುಕೆ ಇದೆ. ವಿಜಯನಗರಕ್ಕೆ ಹೋಗಿದೆ, ಯಾರಿಗೂ ಹೇಳಿಲ್ಲ. ನೀವು ನೋಡ್ತಾ ಇರೋದು ಹಳೆಯ ದೃಶ್ಯಗಳನ್ನು. ಮಾಧ್ಯಮದ ಕ್ಯಾಮೆರಾಗಳಿಗೆ ಇವತ್ತಿನ 2 ಭೇಟಿಯ ದೃಶ್ಯಗಳ ಲಭ್ಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.